ಚನ್ನಪಟ್ಟಣ ಯಾರಿಗೆ, ಈ ಪಟ್ಟಣ ಯಾರಿಗೆ ಅನ್ನುವಂಥದ್ದು ಈಗ ಭಾಳ ಚರ್ಚೆ ಇದೆ. ಸೊ ಚನ್ನಪಟ್ಟಣದ ಕಿರೀಟವನ್ನು ಹಾಕ್ಕೊಳ್ಳೋಕೆ ಯಾರಿದ್ದಾರೆ? ಒಬ್ಬರಂತೂ ಟೋಪಿ ಹಾಕ್ಕೊಂಡಿದ್ದಾರೆ, ಒಬ್ಬರಂತೂ ಶಾಲ್ ಹಾಕ್ಕೊಂಡಿದ್ದಾರೆ ನಮ್ಮ ಫೋಟೋ ಅಲ್ಲಿ. ಬಟ್ ನಿಜವಾಗಿಯೂ ನಾಳೆ ಜನ ಯಾರಿಗೆ ಟೋಪಿ ಹಾಕ್ತಾರೆ, ಯಾರಿಗೆ ಕಿರೀಟವನ್ನು ಹಾಕ್ತಾರೆ, ಯಾರ ಕೊರಳಿಗೆ ಶಾಲನ್ನು ಹಾಕ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ನಾಳೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಆದರೆ ಇದರ ಮಧ್ಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಇದೆಯಲ್ಲ ಚನ್ನಪಟ್ಟಣದಲ್ಲಿ, ಅಬ್ಬಬ್ಬಬ್ಬಬ್ಬಬ್ಬ ಏನ್ರಿ ಅದು ಈ ಮಟ್ಟಕ್ಕೆ? ಚುನಾವಣೆಗೋಸ್ಕರ ಅಷ್ಟು ಖರ್ಚು ಮಾಡಿದರೆ ಚುನಾವಣೆ ಆದಮೇಲೆ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅನ್ನೋದಕ್ಕೋಸ್ಕರ ಜನ ಖರ್ಚು ಮಾಡ್ತಾ ಇದ್ದಾರೆ. ತಮ್ಮ ಮನೆ ಆಸ್ತಿಗಳನ್ನೆಲ್ಲ ಅಡ ಇಡೋ ಮಟ್ಟಕ್ಕೆ ಹೋಗ್ಬಿಡ್ತಾರಲ್ರಿ. ಏನ್ರಿ ಇವರು? ನಿಮ್ಮ ಮನೆ ನೋಡ್ಕೊಳ್ರಿ, ಅವ್ರ ಮನೆ ಉದ್ಧಾರ ಆಗೋಗುತ್ತೆ. ಅವ್ರು ಶಾಸಕರಾದರೂ ಉದ್ಧಾರ ಆಗುತ್ತೆ, ಆಗದಿದ್ರೂ ಉದ್ಧಾರ ಆಗುತ್ತೆ. ನಿಮ್ಮ ಮನೆಗಳನ್ನು ನೋಡ್ಕೊಳ್ಳಿ. ನಾಳೆ ರಾಜ್ಯದ 3 ಉಪಚುನಾವಣೆಗಳ ಫಲಿತಾಂಶ, 3 ಕ್ಷೇತ್ರ ಗೆಲ್ಲೋದು ಯಾರು, ಸೋಲೋದು ಯಾರು? ಚನ್ನಪಟ್ಟಣ ಪ್ರತಿಷ್ಠೆಯ ಅಖಾಡದಲ್ಲಿ ಗೆಲುವು ಯಾರಿಗೆ? ಕ್ಷೇತ್ರದ ಮತಗಳು ಜೆಡಿಎಸ್ ಪರ ವಾಲಿದೆಯಾ? ಜಮೀರ್ ಹೇಳಿಕೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ? ಎಲ್ಲರ ಚಿತ್ತ ಹೈ ವೋಲ್ಟೇಜ್ ಚನ್ನಪಟ್ಟಣದತ್ತ. ಅಖಾಡದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಈಗ ಪೀಕಿಗೆ ಹೋಗಿದೆ. ಯಾವ ಹಂತಕ್ಕೆ? ಬಾಜಿ ಕಟ್ಟಿ ನೋಡೋಣ ಬಾರ ಅಂತ ಹೇಳೋ ಮಟ್ಟಕ್ಕೆ ಹೋಗಿದೆ. ಇದು ಚನ್ನಪಟ್ಟಣದ ಅಖಾಡ. ಬಟ್ ಸಂಡೂರಲ್ಲಿ, ಶಿಗ್ಗಾವಿಯಲ್ಲಿ ಆ ರೀತಿಯಾಗಿ ಕೇಳಿಸ್ತಾ ಇಲ್ಲ ಸದ್ದು. ಬೆಂಗಳೂರುವರೆಗೂ ಚನ್ನಪಟ್ಟಣ ಹತ್ತಿರ ಇರೋದ್ರಿಂದ ಅದರ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ ಬಾಜಿ ಕಟ್ಟೋ ವಿಚಾರದಲ್ಲಿ. ಸೊ ಈಗ ಪ್ರತಿಷ್ಠೆಯ ಕಣವಾಗಿರುವಂಥ ಚನ್ನಪಟ್ಟಣ ನಾಳೆ ಏನಾಗುತ್ತೆ ಅಂತ ಹೇಳಿ. ಸೊ ಒಕ್ಕಲಿಗ ಮತಗಳು ಸಂಪೂರ್ಣ JDS ಕಡೆಗೆ ಬಂದಿದೆ. JDSನ ಲೆಕ್ಕಾಚಾರಗಳಿದು. ಸಂಪೂರ್ಣವಾಗಿ JDS ಕಡೆಗೆ ಬಂದಿದೆ ಅನ್ನುವಂಥ ಲೆಕ್ಕಾಚಾರ. ಅವರಿಗೆ ಕಾನ್ಫಿಡೆನ್ಸ್ ಇರುವಂಥದ್ದು ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಆ ಹೇಳಿಕೆ ಇದೆಯಲ್ಲ. ಎಷ್ಟಿದೆ ಹೇಳಿ ನಿಮ್ಮ ರೇಟು? ನಾವೆಲ್ಲ ಮುಸ್ಲಿಮರು ಸೇರ್ಕೊಂಡ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ನಿಮ್ಮನ್ನು ಖರೀದಿ ಮಾಡ್ತೀವಿ ಅಂದ್ರಲ್ಲ, ಹಾಗಾಗಿ ಒಕ್ಕಲಿಗ ಓಟ್ಗಳು ಕನ್ಸೋಲ್ಡ್ ಆಯಿತು ಅನ್ನುವಂಥದ್ದು ವಿಶ್ವಾಸ JDSಗಿದೆ. ಅಲ್ಪ ಪ್ರಮಾಣದ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಮತ ವಿಂಗಡಣೆ ಆಗಿದೆ ಅಂಥೇಳಿ. ಅಲ್ಪಸಂಖ್ಯಾತ ವಿಂಗಡಣೆ ಆಗಿದೆಯೋ ಇಲ್ವೋ ಅನ್ನುವಂಥ ಲೆಕ್ಕಾಚಾರಗಳು ನಾಳೆ ಗೊತ್ತಾಗುತ್ತೆ. 1000-2000 ಲೆಕ್ಕಾಚಾರಗಳು ಅಲ್ಲಿರುವಂಥದ್ದು. 33,000 35,000 ಮುಸ್ಲಿಂ ಮತಗಳಲ್ಲಿರೋದು. ಇನ್ನೊಂದು ಕಡೆಗೆ ಹಿಂದುಳಿದ ವರ್ಗಗಳ ಮತ ವಿಂಗಡಣೆ OBC 35,000 ಅಲ್ಲಿ ನಂಬರ್ಸ್ಗಳಿದೆ, 35,000-40,000 ಇದೆ. ಸೊ ಹಾಗಾಗಿ ಆ ನಂಬರ್ಸ್ಗಳು ಏನಾಗುತ್ತೆ ಅನ್ನುವಂತಹ ಎಕ್ಸೈಟ್ಮೆಂಟ್ ಎಲ್ಲರಿಗೂ ಕೂಡ ಇದೆ. ಅದು ಒಂದು ಕಡೆಗೆ ಸ್ಟಿಕ್ ಆನ್ ಆಗಿದೆಯಾ, ಡಿವೈಡ್ ಆಗಿದೆಯಾ ಗೊತ್ತಿಲ್ಲ. HDK ಬಗ್ಗೆ ಜಮೀರ್ ಅವರು ವಿವಾದಾತ್ಮಕವಾಗಿರುವಂಥ ಹೇಳಿಕೆಯನ್ನು ಕೊಟ್ಟರಲ್ಲ. ಒಂದು ಕಡೆಗೆ ಕರಿಯಾ ಅನ್ನುವಂಥ ಹೇಳಿಕೆ, ಇನ್ನೊಂದು ಕಡೆಗೆ ದೇವೇಗೌಡರು ನಿಮ್ಮ ಕುಟುಂಬದ ಎಷ್ಟಿದೆ ಹೇಳಿ ರೇಟು ಅಂತ ಹೇಳಿ, ಅದನ್ನು ನಾವೆಲ್ಲ ಮುಸ್ಲಿಮರು ಸೇರ್ಕೊಂಡ್ಬಿಟ್ಟು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಒಂದು ರೀತಿಯಾಗಿ ಸ್ವಾಭಿಮಾನವನ್ನು ಕೆರಳಿಸ್ತು ಅಂತ ಹೇಳಿ ಒಕ್ಕಲಿಗರದ್ದು. ಅದು ನಮಗೆ ಲಾಭ ಆಗಿದೆ ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಒಕ್ಕಲಿಗ ಮತಗಳು ಒನ್ ಸೈಡ್ ಆಗಿದೆ ಅನ್ನೋದು JDSನ ವಿಶ್ವಾಸ. ಟೌನನ್ನು ಹೊರತುಪಡಿಸಿದರೆ, ಅಂದರೆ ನಗರ ಭಾಗವನ್ನು ಹೊರತುಪಡಿಸಿದರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತ ಕ್ರೋಢೀಕರಣ ಆಗಿದೆ ಅಂತೇಳಿ. ಹಾಗಾಗಿಯೇ ವೋಟ್ ಪರ್ಸೆಂಟೇಜು ವಿಪರೀತವಾಗಿ ಆಗಿದೆ ಅಂತ. ನಿಖಿಲ್ 2 ಬಾರಿ ಸೋತಿರುವಂಥ ಅನುಕಂಪ ಕೂಡ ವರ್ಕೌಟ್ ಆಗಿದೆ ಅನ್ನುವಂಥ ಲೆಕ್ಕಾಚಾರ. ಕಾರಣ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾರ್ಯಕರ್ತರಿಗೆ ಕಾಸು ಕೊಟ್ಬಿಟ್ಟು ಹೋಗಿ ಪ್ರಚಾರ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಅವರವರೇ ಕಾಸನ್ನು ಹಾಕೊಂಡ್ಬಿಟ್ಟು ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ವಿಶ್ವಾಸ ಅವರಲ್ಲಿದೆ. ಆ ನಿಟ್ಟಿನಲ್ಲಿನೇ ಗೆಲ್ತೀವಿ ಅನ್ನುವಂಥ ನಂಬಿಕೆ ಅವರಿಗೆ ಬರ್ತಾ ಇದೆ. ದೇವೇಗೌಡರ ನಿರಂತರ ಪ್ರಚಾರಕ್ಕೆ ಮತ ಕ್ರೋಢೀಕರಣ. ಒಂದು ಎಲ್ಲೋ ಪ್ರಚಾರದ ಸಂದರ್ಭದಲ್ಲಿ ಅದು ವಿಡಿಯೋ ಎಲ್ಲೂ ವೈರಲ್ ಆಗಲಿಲ್ಲ. ದೇವೇಗೌಡರು ಹೇಳಿದ್ರಂತೆ, ನನ್ನ ಜೀವನದಲ್ಲಿ ನಾನು ಎಷ್ಟು ಸೋತಿಲ್ಲ, ನೀನು ಬರೀ 2 ಸೋತಿದ್ದಕ್ಕೆ ಹಿಂಗೆ ಆಗ್ತಾ ಇದೆಯಾ, ನಿನಗೆ 2 ಚುನಾವಣೆಗಳಲ್ಲಿ ನಾನು ನಿನಗೆ ಆಶೀರ್ವಾದ ಮಾಡಿರಲಿಲ್ಲ, ಅಂದರೆ ಮಂಡ್ಯ ಮತ್ತು ರಾಮನಗರದ ವಿಚಾರದಲ್ಲಿ ಆಶೀರ್ವಾದ ಮಾಡಿರಲಿಲ್ಲ, ಇಲ್ಲಿ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಬಾ ಅಂಥೇಳಿ ಟೊಂಕ ಕಟ್ಕೊಂಡು ನಿಂತಿರೋದು. ಇದನ್ನು ವೇದಿಕೆಯ ಮೇಲೇ ದೇವೇಗೌಡರು ಆಡಿರುವಂಥ ಮಾತಿದೆ. ವೇದಿಕೆಯ ಮೇಲೇ ಈ ಮಾತನ್ನು ಆಡಿದ್ದಾರೆ. ಸೊ ಹಾಗಾಗಿ ದೇವೇಗೌಡರು ಅಖಾಡಕ್ಕೆ ಇಳಿದಿರೋದು ಪ್ಲಸ್ ಪಾಯಿಂಟ್ ಅಂತ ಹೇಳಿ. ನಿಖಿಲ್ 8,000-10,000 ಅಂತರದಲ್ಲಿ ಗೆಲ್ಲುವ ವಿಶ್ವಾಸ ಈಗ JDSಗೆ ಇದೆ. ಓಕೆ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಲೆಕ್ಕ ಹೆಂಗಿದೆ ಹಾಗಾದ್ರೆ? ಚನ್ನಪಟ್ಟಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಮತ್ತು ಲೀಡ್ನ ಲೆಕ್ಕಾಚಾರದ ಬಗ್ಗೆ ನಾವು ಹೇಳ್ತಾ ಇದ್ವಿ. ಯಾರು ಗೆದ್ರೆ, ಯಾವ ಕಾರಣಕ್ಕೆ ಗೆದ್ರು ಅನ್ನೋದನ್ನ ಈಗಲೇ ಒಂದು ಪಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಯಾವೆಲ್ಲ ವಿಚಾರಗಳು ವರ್ಕ್ ಆಗಿದೆ ನಮಗೆ ನಂಬರ್ ರೀಚ್ ಆಗೋದಕ್ಕೆ ಅಥವಾ ಲೀಡ್ ರೀಚ್ ಆಗೋದಕ್ಕೆ ಅಂತ ಹೇಳಿ. ಸೊ ಸದ್ಯಕ್ಕೆ ನಾವು ಚನ್ನಪಟ್ಟಣ JDS ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಚನ್ನಪಟ್ಟಣದಲ್ಲಿ ಇಡೀ
ಫಲಿತಾಂಶದ ದಿಕ್ಕು ದೆಸೆಯನ್ನ ಬದಲಾಯಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಹೇಳಿಕೆ ಕೂಡ ಒನ್ ಆಫ್ ದ ರೀಸನ್ ಆಯ್ತಾ ಅಂತ. ಸ್ವಿಂಗ್ ಆಗೋದಕ್ಕೆ ಅಂದ್ರೆ ಇಮಿಡಿಯೇಟ್ ಸ್ವಿಂಗ್ ಅಂತಾರೆ ಪೊಲಿಟಿಕಲ್ ಭಾಷೆಯಲ್ಲಿ, ಹಾಗಾಗೋದಕ್ಕೆ ಕಾರಣ ಆಯ್ತಾ ಅಂತ. ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಮತಗಳು ಕೈ ಹಿಡಿದಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗ್ತಾ ಇದೆ. ನಾವು ಗೆದ್ರೆ ಈ ಎರಡು ವಿಚಾರಗಳು ನಮ್ಮ ಕೈ ಹಿಡಿದಿದೆ ಅನ್ನೋದು ಲೆಕ್ಕಾಚಾರದ ಭಾಗವಾಗ್ತಾ ಇದೆ. ಹಾಗೂ ಗ್ಯಾರಂಟಿಯ ಫಲಾನುಭವಿಗಳಾಗಿರುವಂತಹ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಿರೋದ್ರ ಲಾಭ ಕಾಂಗ್ರೆಸ್ಗೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರದ ಭಾಗ. ವಿಶ್ವಾಸ ಇಮ್ಮಡಿ ಆಗೋದಕ್ಕೆ ಎಲ್ಲ ರೀಸನ್ಗಳನ್ನ ಪಟ್ಟಿ ಮಾಡ್ತಿದ್ದಾರೆ. ಹೆಂಗ್ JDS ನವರು ಕಾನ್ಫಿಡೆನ್ಸ್ ನಲ್ಲಿದ್ದಾರೆ, ಇವರು ನಮ್ದು ಗೆಲುವು ಪಕ್ಕ, ಇದಕ್ಕೆ ರೀಸನ್ಸ್ ಇಂತವು ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಸಮುದಾಯಗಳು ಯೋಗೇಶ್ವರ್ ಪರ ವಾಲಿದೆ. ಅಂದ್ರೆ ಅಲ್ಲಿ ಬೆಸ್ತರು, ತಿಗಳರು ಅವರೆಲ್ಲ 10,000 ನಂಬರ್ಸ್ ನಲ್ಲಿದ್ದಾರೆ. ಅವರೆಲ್ಲರದ್ದು ಒಂದು ಸಮುದಾಯದ ಸಮಾವೇಶ ಎಲ್ಲ ಮಾಡಿದ್ರು, ಒಂದಷ್ಟು ವಿಶ್ವಾಸದ ನುಡಿಗಳನ್ನ ಆಡಿದ್ರು, ಭರವಸೆಗಳನ್ನ ಕೊಟ್ಟರು, ಅದೆಲ್ಲ ಕೈ ಹಿಡಿದಿದೆ ಅನ್ನೋದು ಅವ್ರ ಲೆಕ್ಕಾಚಾರ. ಈ ಕಡೆಗೆ DK ಬ್ರದರ್ಸ್ ಹಾಗೂ CPY ವರ್ಚಸ್ಸಿಗೆ ಒಕ್ಕಲಿಗ ಮತಗಳು ಕೂಡ ಬಂದಿದೆ. ಆ ಎಕ್ಸ್ಪ್ರೆಸ್ ವೇನಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಊರುಗಳು ಯಾವ್ದು ಸಿಗುತ್ತೆ ಅವೆಲ್ಲವೂ ಕೂಡ JDS ನ ಬೆಲ್ಟ್ ಆಗಿದ್ರೆ, ರೈಟ್ ಸೈಡ್ ನಲ್ಲಿ ಕಾಂಗ್ರೆಸ್ ನ ವೋಟರ್ಸ್ ಒಕ್ಕಲಿಗರು ಇದ್ದಾರೆ ಅನ್ನೋ ಒಂದು ನಂಬಿಕೆ. ಅದು ಹಾಗೆ ರಿಟೇನ್ ಆಗಿದೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರದು ಕೆಲವು ನಂಬಿಕೆ. ಅದು ನಿಜಾನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಟೌನ್ ವ್ಯಾಪ್ತಿ ಜೊತೆಗೆ 5 ಜಿಲ್ಲಾ ಪಂಚಾಯತ್ ಪೈಕಿ 2ರಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಗುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಅಂದ್ರೆ ಅವ್ರಿಗೆ ಬೂತ್ ಮಟ್ಟದ ಒಂದು ರಿಪೋರ್ಟ್ ಸಿಕ್ಕಿರುತ್ತೆ, ಒಂದು ಲೆಕ್ಕಾಚಾರ ಸಿಕ್ಕಿರುತ್ತೆ, ಈ ಕುಟುಂಬ, ಈ ಫ್ಯಾಮಿಲಿ ಅವರು ಇಷ್ಟು ವೋಟನ್ನು ಇವ್ರಿಗೆ ಹಾಕಿದ್ದಾರೆ ಅಂತ. CPY 2 ಬಾರಿ ಸೋತಿರೋದ್ರಿಂದ ಜನ ಕೈ ಹಿಡಿತಾರೆ. 2018-23ರ ಸೋಲು ಇಲ್ಲಿ ಅನುಕಂಪದ ಅಲೆ ಗೆಲುವಾಗಿ ಬದಲಾಗತ್ತೆ, ವಿಜಯದ ಹಾರ ಅವ್ರಿಗೆ ಸಿಗುತ್ತೆ ಅನ್ನುವಂತಹ ನಂಬಿಕೆ. ಎಷ್ಟೊಂದ್ಸಲ ಹೀಗಾಗಿದೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ. ಸತತವಾಗಿ ಸೋತವರನ್ನ ಗೆಲ್ಲಿಸಿಕೊಂಡು ವಿಧಾನಸಭೆಗೆ ಕಳಿಸ್ಕೊಟ್ಟ ಉದಾಹರಣೆ ಇದೆ. 15ರಿಂದ 20,000 ಅಂತರದ ಲೀಡ್ನಲ್ಲಿ ಗೆಲ್ತಾರೆ. ಲಾಸ್ಟ್ ಟೈಮು ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಅವರು ಏನು ಲೀಡನ್ನು ತಗೊಂಡಿದ್ರು, ಆಲ್ಮೋಸ್ಟ್ ಅದೇ ಲೀಡಲ್ಲಿ ಅಂದಾಜಿಸ್ತಾ ಇದ್ದಾರೆ. ಬಟ್ ಆ ಲೀಡು ಈ ಸಲ ನಮ್ಮ ವಿನ್ನಿಂಗ್ ಕ್ಯಾಂಡಿಡೇಟ್ CP ಯೋಗೇಶ್ವರ್ಗೆ ಸಿಗುತ್ತೆ ಅನ್ನುವಂತಹ ಅಂದಾಜು ಸದ್ಯಕ್ಕೆ ಕಾಂಗ್ರೆಸ್ ನಾಯಕರಿಗೆ ಇದೆ.